ಫುಟ್ಬಾಲ್ ಜಗತ್ತನ್ನ ಆಳುತ್ತಿರುವ ಶ್ರೇಷ್ಠ ಆಟಗಾರ ಲಿಯೋನೆಲ್ ಮೆಸ್ಸಿ. ಮೆಸ್ಸಿ ಮೈದಾನಕ್ಕಿಳಿದ್ರೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟುವಂತಿರುತ್ತೆ. ಅವರ ಕಾಲ್ಚೆಂಡಿನ ಚಮತ್ಕಾರಕ್ಕೆ ಕ್ರೀಡಾಂಗಣವೇ ತಲೆದೂಗುತ್ತೆ. ಅರ್ಜೆಂಟೀನಾ ತಂಡದ ನಾಯಕ ಲಿಯೋನೆಲ್ ಮೆಸ್ಸಿಗೆ ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ. ಆದ್ರೆ ಮೆಸ್ಸಿ ಆಟ ಮಿಸ್ ಮಾಡಿಕೊಳ್ಳುವ ದಿನ ಹತ್ರ ಬರುತ್ತಾ ಇದೆಯಾ ಎಂಬ ಆತಂಕ ಈಗ ಶುರುವಾಗಿದೆ. ಯಾಕೆ ಅಂತ ಹೇಳ್ತೇನೆ, ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಫುಟ್ಬಾಲ್ ದಂತಕತೆ. ಅರ್ಜೆಂಟೀನಾ ತಂಡಕ್ಕೆ ಫಿಫಾ ವಿಶ್ವಕಪ್ ಗೆದ್ದುಕೊಟ್ಟ ನಾಯಕ ಲಿಯೋನೆಲ್ ಮೆಸ್ಸಿ ನಿವೃತ್ತಿಯ ಹೊಸ್ತಿಲಿನಲ್ಲಿದ್ದಾರೆ. ತಾವು ಇಂಟರ್ ಮಿಯಾಮಿ ತಂಡದ ಜೊತೆಗಿರುವಾಗಲೇ ನಿವೃತ್ತಿಯಾಗುವ ಸುಳಿವನ್ನ ಸ್ವತಃ ಮೆಸ್ಸಿಯೇ ಬಿಚ್ಚಿಟ್ಟಿದ್ದಾರೆ. ESPN ಅರ್ಜೆಂಟೀನಾ ಜೊತೆಗಿನ ಎಕ್ಸ್ಕ್ಲೂಸಿವ್ ಸಂದರ್ಶನದ ವೇಳೆಯಲ್ಲಿ ಮೆಸ್ಸಿ ತಮ್ಮ ನಿವೃತ್ತಿಯ ಕುರಿತಾಗಿ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ಲಿಯೋನೆಲ್ ಮೆಸ್ಸಿ ಮೇಜರ್ ಲೀಗ್ ಸಾಕರ್ ಜೊತೆಗೆ 2025ರ ಕೊನೆವರೆಗೂ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ಒಪ್ಪಂದ ಮುಗಿಯುತ್ತಿದ್ದಂತೆಯೇ ಮೆಸ್ಸಿ ತಮ್ಮ ವರ್ಣರಂಜಿತ ಫುಟ್ಬಾಲ್ ಬದುಕಿಗೆ ತೆರೆ ಎಳೆಯುವ ಸಾಧ್ಯತೆ ಇದೆ ಎಂಬ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ನನ್ನ ಪಾಲಿಗೆ ನಾನಾಡುತ್ತಿರುವ ಕೊನೆಯ ಕ್ಲಬ್ ಇದಾಗಿರಲಿದೆ ಅಂತ ESPNಗೆ ತಿಳಿಸಿದ್ದಾರೆ ಮೆಸ್ಸಿ. ಜೂನ್ 24ರಂದು ಮೆಸ್ಸಿ ತಮ್ಮ 37ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿದ್ದಾರೆ. ದಾಖಲೆಯ 8 ಬಾರಿ ಬಾಲನ್ ಡಿ ಓರ್ ಪ್ರಶಸ್ತಿ ಜಯಿಸಿರುವ ಮೆಸ್ಸಿ ಬಾರ್ಸಿಲೋನಾ ಕ್ಲಬ್ ಪರ 4 ಬಾರಿ ಚಾಂಪಿಯನ್ಸ್ ಲೀಗ್ ಹಾಗೂ 10 ಬಾರಿ ಲಾ ಲೀಗಾ ಪ್ರಶಸ್ತಿ ಜಯಿಸಿದ್ದಾರೆ. ಇನ್ನು ಲಿಯೋನೆಲ್ ಮೆಸ್ಸಿ ನೇತೃತ್ವದಲ್ಲಿ ಅರ್ಜೆಂಟೀನಾ ತಂಡವು 2021ರಲ್ಲಿ ಕೋಪಾ ಅಮೆರಿಕ ಹಾಗೂ 2022ರ ಕತಾರ್ ಫಿಫಾ ವಿಶ್ವಕಪ್ ಜಯಿಸಿತ್ತು. ಇದೀಗ ಇದೇ ತಿಂಗಳಿನಲ್ಲಿ ಅರ್ಜೆಂಟೀನಾ ತಂಡವು USA ಕೋಪಾ ಅಮೆರಿಕ ಟೂರ್ನಿಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗಿದೆ. 2004ರಿಂದ 2021ರವರೆಗೂ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ ಪ್ರತಿನಿಧಿಸಿದ್ದ ಲಿಯೋನೆಲ್ ಮೆಸ್ಸಿ 2021ರಿಂದ 2023ರವರೆಗೆ ಪ್ಯಾರಿಸ್ ಸೈಂಟ್ ಜರ್ಮನ್ ತಂಡದ ತೆಕ್ಕೆಗೆ ಜಾರಿದ್ರು. ಇದಾದ ಬಳಿಕ ಕಳೆದ ವರ್ಷ ಇಂಟರ್ ಮಿಯಾಮಿ ಕ್ಲಬ್ ಸೇರಿಕೊಂಡಿದ್ದ ಮೆಸ್ಸಿ ತಮ್ಮ ತಂಡವು ಲೀಗ್ಸ್ ಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇದೀಗ ಮೆಸ್ಸಿ ನಿವೃತ್ತಿಯ ಸುಳಿವು ನೀಡಿರುವುದು ಅಭಿಮಾನಿಗಳಲ್ಲಿ ಬೇಸರ ತರಿಸಿದೆ. ನಮಸ್ಕಾರ.